ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪವರ್ ಟಿವಿಗೆ ಹಿರಿಯ ಸಾಹಿತಿ ಸಮ್ಮೇಳನ ಅಧ್ಯಕ್ಷ ಗೋರು ಚನ್ನಬಸಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಾರಿಯ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಗೋರು ಚನ್ನಬಸಪ್ಪ ಅವರನ್ನ ಪವರ್ ಟಿವಿ ಮಾತನಾಡಿಸೋ ಪ್ರಯತ್ನ ಮಾಡಿದೆ. ಪ್ರತಿಕ್ರಿಯೆ ರೂಪದಲ್ಲಿ ಮಾತಾಡಿದ್ದಾರೆ. ನನ್ನ ಕೊಡುಗೆ ಗುರುತಿಸಿ ಸರ್ಕಾರ ಅವಕಾಶ ಕೊಟ್ಟಿದೆ. ವಿಳಂಬ ಅಂತಲ್ಲ, ಯಾವಾಗ ಬರಬೇಕು, ಯಾವಾಗ ಅವಕಾಶ ಬರಬೇಕು ಅದು ಆವಾಗೇ ಬರೋದು. ಇದನ್ನು ವಿಳಂಬ ಅಂತ ಹೇಳಲ್ಲ, ನಿರ್ಣಯಗಳು ಕಾರ್ಯಗತ ಆಗಲ್ಲ ಅನ್ನೋದು ಹಿಂದಿನಿಂದಲೂ ಇದೆ. ಇದರಲ್ಲಿ ಪರಿಷತ್ತು ಮತ್ತು ರಾಜ್ಯ ಸರ್ಕಾರ ಎರಡು ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದೆ ಅಂತ ಸಮ್ಮೇಳನಾಧ್ಯಕ್ಷ ಗೋರು ಚನ್ನಬಸಪ್ಪ ಪವರ್ ಟಿವಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಚನ್ನಬಸಪ್ಪ ಬನ್ನಿ ನೋಡೋಣ. 10ರಿಂದ 22ರವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. 87ನೇ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದಕ್ಕೆ ಹಿರಿಯ ಸಾಹಿತಿಗಳು ಗೋರುಚ ಆಯ್ಕೆಯಾಗಿರುವಂತದ್ದು, ಅಂದ್ರೆ ಸಮ್ಮೇಳನ ಅಧ್ಯಕ್ಷರಾಗಿ, ಸಭಾಧ್ಯಕ್ಷರಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಸಾಹಿತಿಗಳು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಕಂಗ್ರ್ಯಾಚುಲೇಷನ್. ಮೊದಲನೇದಾಗಿ ತಮಗೆ ಅಭಿನಂದನೆ. ಒಳ್ಳೆಯದು, ಸಂತೋಷ ಸರ್. ನಿಮಗೂ ಕೂಡ ವಂದನೆಗಳು. ಏನ್ ಅನಿಸ್ತಿದೆ ನಿಮ್ಮ ಒಂದು ಇಳಿ ವಯಸ್ಸು, ಇಷ್ಟು ವರ್ಷದ ಸಾಹಿತ್ಯ ಲೋಕ, ಇಷ್ಟು ವರ್ಷದ ನಿಮ್ಮ ಒಂದು ಕೊಡುಗೆ ಸಾಹಿತ್ಯ ಲೋಕಕ್ಕೆ, ಇವಾಗ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗೌರವಾಧ್ಯಕ್ಷರಾಗಿ ಅಲ್ಲೊಂದು ಸಮ್ಮೇಳನಕ್ಕೆ ಆಯ್ಕೆ ಆಗಿದ್ದೀರಿ, ಏನ್ ಅನಿಸ್ತಿದೆ? ನನಗೆ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂತಹ ಮನುಷ್ಯ ಕಾಲೇಜ್ ಮೆಟ್ಲು ಹತ್ತಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಬಡತನವನ್ನು ಅನುಭವಿಸಿದಂತಹ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದ ಒಂದು ಸರ್ವೋನ್ನತವಾದಂತಹ ಗೌರವ ಪಡೆದಿದ್ದಾರೆ ಅಂದರೆ ಸಹಜವಾಗಿ ಸಂತೋಷ ಉಂಟು ಮಾಡುತ್ತದೆ. ಯಾರಿಗಾದರೂ ಸಂತೋಷ ಉಂಟು ಮಾಡುವಂತಹದ್ದು. ಆದರೆ ನನಗೆ ನೀವು ಹೇಳಿದ ಹಾಗೆ ನಂದು ಪೂರ್ಣ ಇಳಿ ವಯಸ್ಸು, ಬರೀ ಇಳಿ ವಯಸ್ಸಲ್ಲ. ಈ ಸಂದರ್ಭದಲ್ಲೂ ಕೂಡ ನಾನು ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಸಾರ್ವಭೌಮ ಸಂಸ್ಥೆ, ಮಾತೃ ಸಂಸ್ಥೆ. ಮತ್ತು ನಾನು ಒಂದಷ್ಟು ಕಾಲ ಅದರ ತೇರನ್ನು ಎಳೆದಿದ್ದೇನೆ, ಪರಿಷತ್ತಿನ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ. ಆ ಅಭಿಮಾನ, ಆ ದೃಷ್ಟಿಯಿಂದ ಇದು ಕನ್ನಡಕ್ಕೆ ಸಂದಂತಹ ಗೌರವ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನಂತಹ ಪ್ರಾತಿನಿಧಿಕ ಸಂಸ್ಥೆ ಮತ್ತು ನನ್ನನ್ನು ಆಯ್ಕೆ ಮಾಡಿದೆ ಅಂದರೆ ಅದನ್ನು ನಾವು ನಿರಾಕರಿಸೋ ಪ್ರಶ್ನೆ ಇಲ್ಲ. ಅದಕ್ಕೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಪ್ಕೊಂಡಿದ್ದೇನೆ. ಸಹಜವಾಗಿ ಅಭಿಮಾನ ಉಂಟು ಮಾಡಿದೆ. ಮತ್ತು ಇದುವರೆಗೆ ನಾನು ಸಾಹಿತ್ಯದ ಅಂಗಳದಲ್ಲೇ ಅಡ್ಡಾಡಿದಂಥವನು, ವಿಶೇಷವಾಗಿ ಜಾನಪದ ಅಂಗಳದಲ್ಲಿ ಅಡ್ಡಾಡಿದಂಥವನು. ಅದಕ್ಕೆ ನನಗೆ ಸಂದಂಥ ಈ ಗೌರವ ನನ್ನ ಜಾನಪದ ಕ್ಷೇತ್ರಕ್ಕೆ ಸಂದಂಥ ಗೌರವ ಅಂತ ನಾನು ಭಾವಿಸಿದ್ದೇನೆ. ಎಲ್ಲೋ ಒಂದ್ ಕಡೆ ತಡ ಆಯ್ತು ಅಂತಂದು ಏನಾದ್ರು ಅನ್ನಿಸ್ತಾ ಅನ್ನುವಂತಹದ್ದು? ಯಾವುದು ತಡ ಮುಂಚೆ ಪ್ರಶ್ನೆ ಇಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಆಗಬೇಕು ಅದು ಆಯಾ ಸಂದರ್ಭದಲ್ಲೇ ಆಗಬೇಕು. ಆ ನಿಯಮವನ್ನು ಇದುವರೆಗೆ ಯಾರೂ ಮೀರಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಅದೃಶ್ಯವಾದಂಥ ಒಂದು ಶಕ್ತಿ ಕೆಲಸ ಮಾಡ್ತದೆ. ಅದರಂತೆ ಆಗಿದೆ. ನನಗೇನು ಇದು ದೊಡ್ಡದಾಗಿ ಇದ್ದಕ್ಕಿದ್ದ ಹಾಗೆ ಬಂದದ್ದು ಅಲ್ಲ, ಅಥವಾ ನಿರೀಕ್ಷೆ ಮಾಡಿದ್ದು ಅಲ್ಲ. ಅನಿರೀಕ್ಷಿತವಾಗಿ ಬಂದದ್ದು, ಸಹಜವಾಗಿ ಬಂದಿದೆ. ಅಷ್ಟೇ ಸಹಜವಾಗಿ ನಾನು ಸ್ವೀಕಾರ ಮಾಡಿದ್ದೆ. ಪ್ರತಿ ಬಾರಿಯೂ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ಒಂದಿಷ್ಟು ನಿರ್ಣಯಗಳನ್ನ ಕೈಗೊಳ್ತಾರೆ. ಅದ್ರದ್ದು ಯಾವುದೂ ಕೂಡ ಜಾರಿಗೆ ಬರಲ್ಲ ಅನ್ನುವಂತಹದ್ದು. ಅದು ಒಂದ್ ಕಡೆ ಸರ್ಕಾರಗಳ ವೈಫಲ್ಯನೋ ಅಥವಾ ಪರಿಷತ್ತು ಒತ್ತಡ ಹಾಕೋದ್ರಲ್ಲಿ ತಡ ಮಾಡ್ತಿದೆಯೋ ಅನ್ನುವಂಥದ್ದು. ಕಳೆದ ಬಾರಿ ಕೂಡ ಸಾಕಷ್ಟು ವಿಚಾರ ಇತ್ತು. ಏನು ಕನ್ನಡ ಹೋರಾಟಗಾರರ ಮೇಲೆ ಇದ್ದಂತಹ ಮೊಕದ್ದಮೆಗಳನ್ನ ವಾಪಸ್ ತೆಗಿಬೇಕು, ಈಗ ಅನೇಕ ನಿರ್ಣಯಗಳನ್ನ ಕೊನೆಯ ದಿನ ಪಾಸ್ ಮಾಡಿದ್ರು. ಏನೋ ಒಂದ್ ಕಡೆ ಅದರಲ್ಲಿ ಬಹುತೇಕವು ಈಗಲೂ ಕೂಡ ಜಾರಿಗೆ ಬಂದಿಲ್ಲ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನ್ ಅನಿಸ್ತಿದೆ ನಿಮ್ಗೆ? ಇದು ಬಹಳ ಕಾಲದಿಂದ ಚರ್ಚೆ ನಡೀತಿರುವಂತಹ ವಿಷಯ. ನಾನು ಅಧ್ಯಕ್ಷನಾಗಿದ್ದಾಗಲೂ ಇದೇ ಪ್ರಶ್ನೆ ಇತ್ತು. ಆಗ ನಾನು ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ಈ ನಿರ್ಣಯಗಳನ್ನು ಅನುಷ್ಠಾನ ಮಾಡೋ ಬಗ್ಗೆ, ಅದನ್ನು ಕಾರ್ಯಾನುಸರಣೆ ಮಾಡಲಿಕ್ಕಾಗಿ ಒಂದು ಸಮಿತಿ ಮಾಡಿ ಅವರು ಸರ್ಕಾರದ ಸಂಪರ್ಕ ಇಟ್ಕೊಂಡು, ಸಂಬಂಧಪಟ್ಟ ಇಲಾಖೆ ಅಥವಾ ಸಚಿವರೊಡನೆ ಸಂಪರ್ಕ ಇಟ್ಕೊಂಡು ಏನಾಗಬೇಕು ಅನ್ನೋ ಬಗ್ಗೆ ಮತ್ತಷ್ಟು ಒತ್ತಡ ಹೇರಬೇಕು ಅನ್ನೋ. ಅದು ನನ್ನ ಅವಧಿ ಮುಗೀತು. ಮುಂದೆ ಅದು ಏನು ಕಾರ್ಯಗತವಾಯಿತು ನನಗೆ ಗೊತ್ತಿಲ್ಲ. ಆದರೆ ಅದು ನಿಜ. ಅದರ ಪರಿಷತ್ತು ಕೈಗೊಳ್ಳುವಂತಹ ನಿರ್ಣಯಗಳೆಲ್ಲ ವಿಫಲವಾಗಿದ್ದಾವೆ ಅಂತಲೂ ಹೇಳೋದಿಲ್ಲ. ಆದರೆ ಕನ್ನಡದ ಸಮಸ್ಯೆಗಳ ಬಗ್ಗೆ, ಕನ್ನಡ ಹೋರಾಟಗಾರರ ಧ್ವನಿಗೆ ಬಗ್ಗೆ, ಮತ್ತು ಅವರು ಕನ್ನಡ ಸಂಸ್ಕೃತಿ ಸಾಹಿತ್ಯದ ಪೋಷಣೆ ಬಗ್ಗೆ
ಆದ್ಯತೆ ಕೊಟ್ಟಷ್ಟು ಸರ್ಕಾರಕ್ಕೆ ಭದ್ರತೆ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಳ್ಳೆಯದು, ತುಂಬಾ ವಂದನೆಗಳು. ಇದಿಷ್ಟು ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ದೀಪಾ ಕುಕ್ಕುವಾಡ, ಪವರ್ ಟಿವಿ, ಬೆಂಗಳೂರು.